ಗುಡ್ ಈವ್ನಿಂಗ್ ಲತಾ ಅವರೇ. ವೆರಿ ಗುಡ್ ಈವ್ನಿಂಗ್ ಸರ್. ಇವತ್ತು ಏನಮ್ಮ ತೋರಿಸ್ತೀರಾ ನಮ್ಮ ಅಯ್ಯಂಗಾರ್ ಫುಡ್ಸ್ ಚಾನಲ್ಗೆ? ಅಯ್ಯಂಗಾರ್ ಹೋಮ್ ಫುಡ್ಸ್, ಅದರಲ್ಲಿ ಸಬ್ ಡಿವಿಷನ್ನು. ಅದೇ ಇವತ್ತು ಭಾನುವಾರ ಸಾಯಂಕಾಲ ಅಲ್ವಾ, ಸೊ ಸುಮ್ಮನೆ ಟಿ ವಿ ನೋಡ್ತಾ ಕೂತಿರ್ಬೇಕಾದ್ರೆ ಯಾವುದೋ ಒಂದು ಪಿಕ್ಚರ್ ನೋಡ್ತಾ ಇದ್ದೆ. ಆ ಪಿಕ್ಚರ್ ನೋಡ್ತಿರ್ಬೇಕಾದ್ರೆ ಸ್ಕೂಲ್ ಡೇಸ್ ಪಿಕ್ಚರ್ ಅದು. ಸೊ ಬಾಲ್ಯದ ನೆನಪಾಗ್ತಿರೋ ಹಾಗೆ ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಸ್ವೀಟ್ ಸಿಕ್ತಿತ್ತು ಅಂಗಡಿನಲ್ಲಿ. ಬ್ರೇಕ್ ಸಿಕ್ಕಿದಾಗೆಲ್ಲ ಹೋಗಿ ಅಂಗಡಿಯೆಲ್ಲ 50 ಪೈಸಾ ಅಥವಾ ₹1 ಕೊಟ್ಟರೆ 2 ಹಾಗೆ ಸಿಕ್ತಿತ್ತು ಸ್ವೀಟು. ಆ ಸ್ವೀಟ್ ಯಾಕೆ ಮಾಡಿ ತೋರಿಸ್ಬಾರ್ದು ನಮ್ಮ ಪ್ರೇಕ್ಷಕರಿಗೆ ಅನ್ನಿಸ್ತು. ಕ್ವಿಕ್ಕಾಗಿ ಮಾಡುವಂಥ ಸ್ವೀಟು, ಒಲೆನೂ ಏನು ಜಾಸ್ತಿ ಹಚ್ಚಬೇಕಾಗಿಲ್ಲ, ಆದಷ್ಟು ಬೇಗ 10 ನಿಮಿಷದೊಳಗೆ ಆಗುವಂಥ ಒಂದು ಸ್ವೀಟು ಸಿಂಪಲ್ ಆಗಿ ಒಂದು ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ. ನೋಡೋಣವಾ, ಬರ್ತೀರಾ? ಅಂದರೆ ದಿಸ್ ಈಸ್ ಫಾರ್ 80s and 90s ಕಿಡ್ಸ್. ಎಸ್, ವೈ 80s and 90s? ಇನ್ನೂ ಹಳಬರು ಅಂತ ಇಟ್ಕೊಳ್ಳಿ. ನಾವೆಲ್ಲ ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಇನ್ನೂ ಹಳೇದಲ್ವಾ. ಈವನ್ 70s ಐ ಥಿಂಕ್ ಇಟ್ ವಾಸ್ ಅವೈಲಬಲ್. ಸರಿ, 70s 1970s ಒಳಗೆಲ್ಲ ಇತ್ತು. 80s ಒಳಗೂ ಇದ್ದಿರ್ಬೋದು. 70s ಒಳಗಲ್ವಾ ನಾವೆಲ್ಲ ಸ್ಕೂಲ್ಗೆ ಹೋಗಿದ್ದು, ಸ್ಕೂಲ್ಗೆ 80s ಒಳಗೆ ಕಾಲೇಜ್ ಒಳಗಿದ್ವಿ ನಾವು ಅಲ್ವಾ. ಕಾಲೇಜಲ್ಲಿ ಮಸಾಲೆ ದೋಸೆ ತಿಂತಾ ಇದ್ವಿ, ಸ್ಕೂಲಲ್ಲೇನೆ ಇಂಥದ್ದೆಲ್ಲ ಇದೆಲ್ಲ ದೊಡ್ಡ ಅಡ್ವೆಂಚರ್ ತರ ಆಗ್ತಾ ಇತ್ತು. ನೋಡೋಣ ಬನ್ನಿ ಹೆಂಗ್ ಮಾಡೋದು ಅಂತ. ಓಕೆ, ಏನೇನು ಐಟಮ್ ಬೇಕೋ ತಿಳಿಸಿ. ನೋಡಿ, ಇದು ತಿಂಡಿಯ ಹೆಸರು ಹಾಲ್ ಕೋವಾ. ಇದಕ್ಕೆ ಬೇಕಾಗಿರೋದು ಇಷ್ಟ ಐಟಮ್ಸು, ಅಂದರೆ 3 ಪ್ಲಸ್ ಪರಿಮಳಕ್ಕೋಸ್ಕರ ನಾನು ಒಂದು 2ರಿಂದ 3 ಏಲಕ್ಕಿ ಇಟ್ಕೊಂಡಿದ್ದೀನಿ, ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೇನ್ ಬೇಕಾಗಿರೋದಂದರೆ 1 ಕಪ್ ಹುರ್ಗಡ್ಲೆ, ಮತ್ತು ಅದೇ ಪ್ರಮಾಣದಲ್ಲಿ ಸಕ್ಕರೆ. ನೀವು ಸಕ್ಕರೆ ಕಡಿಮೆ ತಿನ್ನೋರು ಅಂದರೆ ಸ್ವೀಟ್ ಕಡಿಮೆ ಬೇಕಾದರೆ ನಾವು 1ಕ್ಕೆ 1 ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ 3/4 ಕಪ್ ಇಟ್ಕೋಬೋದು. ಒಂದು ಅರ್ಧ ಕಪ್ಪಷ್ಟು ತುಪ್ಪ ಇಟ್ಕೊಂಡಿದ್ದೀನಿ. ಒಂದು 2ರಿಂದ 3 ಏಲಕ್ಕಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ತಟ್ಟೆನಲ್ಲಿ ಸ್ವಲ್ಪ ಜಿಡ್ಡು ಸೌರು ಇಟ್ಕೊಂಡಿದ್ದೀನಿ. ಇದೆಲ್ಲ ಮಾಡಿದ್ಮೇಲೆ ಅದಕ್ಕೆ ಹಾಕಿ ತಟ್ಟೋದಕ್ಕೆ. ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟು ಈ ಹುರ್ಗಡ್ಲೆ, ಈ ಸಕ್ಕರೆ ಇದನ್ನೆಲ್ಲ ಮಿಕ್ಸರ್ಗೆ ಹಾಕೋತೀನಿ. ಅದು ಚೆನ್ನಾಗಿ ನುಣ್ಣಗೆ ಪುಡಿ ಆದಮೇಲೆ ಇನ್ನೊಂದ್ಸಲ ಈ ಏಲಕ್ಕಿ ಪುಡಿನೂ ಹಾಕ್ಕೊಂಡು ಮತ್ತೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈ ಹುರ್ಗಡ್ಲೆ ಯೂಶಲಿ ಬ್ರಿಟಲ್ ಆಗಿರುತ್ತೆ, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅಕಸ್ಮಾತ್ ನೀವು ಅಂಗಡಿಯಿಂದ ತಂದಿರೋ ಹುರ್ಗಡ್ಲೆ ಸ್ವಲ್ಪ ಮೆತ್ತಗಿದೆ ಅನಿಸಿದ್ರೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ, ಇಲ್ಲ ಮೈಕ್ರೋವೇವ್ ಮಾಡ್ಕೊಳ್ಳಿ, ಇಲ್ಲ ಗ್ಯಾಸಲ್ಲಿ ಸಣ್ಣ ಉಣಿಲ್ಲ ಸ್ವಲ್ಪ ಬೆಚ್ಚಗೆ ಆಗೋಂಗೆ ಮಾಡ್ಕೊಳ್ಳಿ. ಸೊ ದಟ್ ನೀವು ಮಿಕ್ಸರಲ್ಲಿ ಹಾಕಿದಾಗ ಅದು ನೈಸಾಗಿ ನುಣ್ಣಗೆ ಪುಡಿ ಆಗುತ್ತೆ. ಅದಕ್ಕೋಸ್ಕರ ಈಗ ಮಿಕ್ಸರ್ ಹಾಕೊಂಡ್ಮಾ. ರೈಟ್, ಅಂದ್ರೆ ಹಾಲಿಲ್ಲದೆ ಹಾಲು ಕೋವಾ ಮಾಡಿ ತೋರಿಸ್ತೀರಾ? ಎಸ್, ಎಕ್ಸಾಕ್ಟ್ಲಿ, ಹಾಲಿಲ್ಲದ ಹಾಲು ಕೋವಾ. ಕಾಯ್ತಾ ಇದ್ದೀನಿ. ನೋಡಿ, ಮಿಕ್ಸರ್ ಜಾರ್ ತಗೊಂಡಿದ್ದೀನಿ. ಈ ಜಾರಿಗೆ ಈ 1 ಕಪ್ ಹುರ್ಗಡ್ಲೆ ಹಾಕೋತಾ ಇದ್ದೀನಿ ಮತ್ತು 1 ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೊಂಡ್ಬಿಟ್ಟು ಫಸ್ಟ್ ಇದನ್ನ ಚೆನ್ನಾಗಿ ಪುಡಿ ಮಾಡ್ಕೊಂಡ್ಬಿಡೋಣ. ಯಾಲಕ್ಕಿ ನೈಸಾಗಿ ಪುಡಿ ಆಗಿದೆ. ಈಗ 2ರಿಂದ 3 ಏಲಕ್ಕಿ ಪುಡಿ ಇದೆಯಲ್ಲ, ಇದನ್ನ ಹಾಕೊಂಡ್ಬಿಡ್ತಾ ಇದ್ದೀನಿ. ಅಂದ್ರೆ ಈ ಪುಡಿ ಫುಲ್ಲು ನೈಸ್ ಆಗ್ಬೇಕಾ? ಹಾ, ನೈಸ್ ಆಗಿದ್ದಷ್ಟು ಒಳ್ಳೇದು. ನೋಡಿ, ಎಲ್ಲ ಮಿಕ್ಸರ್ ಹಾಕೊಂಡು ಪುಡಿ ಮಾಡಿದ್ದೀನಿ. ಇವಾಗ 1 ಕಪ್ ಹುರ್ಗಡ್ಲೆ, 1 ಕಪ್ ಸಕ್ಕರೆ ಮತ್ತು 2-3 ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಆ ಏಲಕ್ಕಿನೂ ಯಾಕೆ ಇದ್ರ ಜೊತೆಗೆ ಹಾಕ್ಕೊಡ್ತೀನಿ ಅಂದರೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ, ಆಯಿತಾ? ಇದು ಹಾಕ್ಬಿಟ್ಟು ಈಗ ನೋಡಿ ಎಷ್ಟು ನೈಸಾಗಿ ಪುಡಿಯಾಗಿದೆ. ಇದು ನೈಸಾಗಿರಬೇಕು. ನೀವು ನೈಸಾಗಿ ಪುಡಿ ಮಾಡಿದ್ರೆ ಆವಾಗ ನಿಮ್ಮ ಹಾಲು ಕೋವಾ ಇನ್ನೂ ಸ್ಮೂತಾಗಿ ಬರುತ್ತೆ, ಆಯಿತಾ? ಇದಿಷ್ಟು ಮಾಡಿ ಒಂದು ಕಡೆ ಸಪ್ರೇಟಾಗಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಈಗ ನೆಕ್ಸ್ಟು ಈ ತುಪ್ಪ ಏನಿದೆಯಲ್ಲ ಇದನ್ನು ಕರಗಿಸ್ಕೊತೀನಿ. ಈ ತುಪ್ಪ ಬರೀ ಕರಗಿಸ್ಕೊಳ್ಳೋದು, ಒಂದು 10 ಸೆಕೆಂಡ್ಸ್ ಅಥವಾ 15 ಸೆಕೆಂಡ್ಸು ಗ್ಯಾಸ್ ಹಚ್ಚಿಡ್ತೀನಿ. ಬರೀ ಕರಗಬೇಕು, ತುಪ್ಪ ಬಿಸಿ ಆಗಬೇಕು ಅಂತ ಏನಿಲ್ಲ, ಬೆಚ್ಚಗಾಗಬೇಕು ಅಂತಲೂ ಏನಿಲ್ಲ. ಇದು ಕರಗಿರ್ಬೇಕಷ್ಟೆ. ಕರಗಿಸ್ಕೊಳ್ಳೋಣಮ್ಮ. ಗ್ಯಾಸ್ ಹಚ್ಚಿದ್ದೀನಿ, ಸಣ್ಣಕ್ಕಿಟ್ಟಿದ್ದೀನಿ, ಸ್ವಲ್ಪ ದೊಡ್ಡದು ಮಾಡ್ಕೊತಾ ಇದ್ದೀನಿ. ಇವಾಗ ಈ ತುಪ್ಪ ಹಾಕೋತೀನಿ ಇದಕ್ಕೆ. ತುಪ್ಪ ಸುಮ್ಮನೆ ಕರಗಬೇಕು ನೋಡಿ, ಫ್ಯೂ ಸೆಕೆಂಡ್ಸ್ ಅನ್ನಲ್ಲ ನೋಡಿ, ಹಾಕ್ತಿರೋ ಹಾಗೆ ಕರಗೋಯ್ತು ಎಲ್ಲ, ಆಯಿತಾ? ಕರಗಿದೆಯಲ್ಲ, ಆಫ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕರಗಿದೆ ನೋಡಿ. ಒಂದು 10-15 ಸೆಕೆಂಡ್ ಇಟ್ಟಿದ್ದೆ ಅಷ್ಟೇ. ತುಪ್ಪ ಕರಗಿದೆ. ನೀವು ಇಟ್ಟಾಗ ಅಕಸ್ಮಾತ್ ನಿಮಗೆ ತುಂಬ ಕಾದ್ಬಿಟ್ಟಿದೆ ತುಪ್ಪ ಅನಿಸಿದ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಒಂದು 15-20 ಮಿನಿಟ್ಸ್ ಬಿಟ್ಬಿಟ್ರೆ ಆವಾಗ ಅದಾಗೆ ಆರ್ಕೊಳ್ಳುತ್ತೆ. ಯಾಕಂದರೆ ಇದಕ್ಕೆ ತುಂಬ ಬಿಸಿ ಇರಬಾರ್ದು ತುಪ್ಪ, ಅದಕ್ಕೋಸ್ಕರ. ಬಿಸಿ ಇದ್ದು ಅಂದರೆ ಸ್ವಲ್ಪ ಚೆನ್ನಾಗಿ ಹಿಂಗೆ ಆಡಿಸಿ
ಕೈ ಆಡಿಸಿದ್ರೆ ಆರೋಗುತ್ತೆ. ಆರಿದೆ. ಈಗ ಇದಕ್ಕೆ ಈ ಪುಡಿ ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಂಟಿನ್ಯೂಸ್ ಅದು ಇದು ಮಾಡ್ತಾನೆ ಇರಬೇಕಲ್ವಾ? ಹೌದು, ಸ್ಟರ್ ಮಾಡ್ತಾನೆ ಇರಬೇಕು. ಇಲ್ಲ, ಗ್ಯಾಸ್ ಆಫ್ ಆಗಿದೆ. ಕಂಟಿನ್ಯೂಸ್ ಸ್ಟರ್ಡ್ ಮಾಡಬೇಕು ಅಂತ ಏನಿಲ್ಲ. ಅದು ಗ್ಯಾಸ್ ಹಚ್ಚಿತ್ತಂದರೆ ಸೀದೋಗುತ್ತೆ ಅಂತ ಭಯ ಇರುತ್ತೆ. ಈ ಗ್ಯಾಸ್ ಆಫ್ ಮಾಡಿದ್ದೀನಲ್ಲ, ಇದು ಬರೀ ಮಿಕ್ಸ್ ಆಗಬೇಕಷ್ಟೆ. ಮಿಕ್ಸ್ ಆಗೋದಕ್ಕೋಸ್ಕರ ಇಡ್ತೀನಿ. ಸ್ವಲ್ಪ ಪ್ರೆಷರ್ ಹಾಕಿ ಹೀಗೆ ಮಿಕ್ಸ್ ಮಾಡಿ. ಸಕ್ಕರೆ ಬೇರೆ ಇರೋದ್ರಿಂದ ಕರ್ಕೊಳತ್ತೆ, ಇದಕ್ಕೆ ಕ್ಲೀನಾಗಿ ಕರಗೋಗುತ್ತೆ. ನಿಮಗಿದು ಅರ್ಧ ಕಪ್ ತುಪ್ಪ ಜಾಸ್ತಿ ಅಂದರೆ ಬೇಕಾದ್ರೆ ಕಡಿಮೆ ಮಾಡ್ಕೋಬೋದು. ಬಟ್ ಇಷ್ಟು ತುಪ್ಪ ಇದ್ರೇ ನಿಮ್ಗದು ಕ್ಲೀನಾಗಿ ಸ್ಮೂದಾಗಿ ಫಿನಿಶ್ ಚೆನ್ನಾಗಿ ಬರುತ್ತೆ ನಿಮಗೆ. ಅಂದರೆ ಎಣ್ಣೆಗಿಂತ ತುಪ್ಪ ಒಳ್ಳೆಯದು. ಖಂಡಿತ, ಯಾವಾಗಲೂ ತುಪ್ಪ ಒಳ್ಳೇದಲ್ವ ಆರೋಗ್ಯಕ್ಕೆ ಎಣ್ಣೆಗಿಂತ. ಮತ್ತು ಇದು ನೋಡಿ, ನೀವು ಒಲೆ ಹಚ್ಚೋದೇ ಬೇಕಾಗಿಲ್ಲ, ಬರೀ ತುಪ್ಪ ಕರಗಿಸ್ಕೊಳಕ್ಕೆ ಮಾತ್ರ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಇದು ಮಾಡ್ತೀರಾ. ನೋಡಿ, ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರಿಂದ 1 ಕಪ್ಪಿಗೆ ಇಷ್ಟಾಗಿದೆ. ನೋಡಿ, ತುಪ್ಪದೊಳಗೆ ಈ ಹುರ್ಗಡ್ಲೆ ಮತ್ತು ಸಕ್ಕರೆ ಏಲಕ್ಕಿ ಮಿಶ್ರಣ ಎಲ್ಲ ಹಾಕಿದ್ದೆ, ಹಿಂಗಾಗಿದೆ. ಇದನ್ನು ಇವಾಗ ಈ ತುಪ್ಪ ಸೋರಿ ತಟ್ಟೆ ಇದೆಯಲ್ಲ, ಈ ತಟ್ಟೆಗೆ ಹಾಕೋತೀನಿ. ಕ್ಲೀನಾಗಿರೋದನ್ನೆಲ್ಲ ಬಳ್ಕೊಂಡ್ಬಿಡಿ ಇದರೊಳಗೆ. ಇದು ಅರ್ಧ ತಟ್ಟೆ ಅಷ್ಟಿಗೆ ಮಾಡ್ತಾ ಇದ್ದೀನಿ ನಾನು. ನಿಮಗೆ ಹೈಟ್ ಜಾಸ್ತಿ ಇದ್ದಷ್ಟು ತಟ್ಟೆಗೆ ತೊಗೊಂಡ್ರೆ ಡೆಪ್ತ್ ಜಾಸ್ತಿ ಇರೋದು ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಿಮಗೆ. ಯಾವ್ದಾದ್ರು ಕೇಕ್ ಮೋಲ್ಡು ಆ ಥರದ್ದು ಏನಾದ್ರು ಇತ್ತು ಅಂದರೆ ನೀವು ಅದರಲ್ಲಿ ಮಾಡಿಕೊಂಡ್ರೆ ಇನ್ನೂ ಶೇಪ್ ಚೆನ್ನಾಗಿ ಬರುತ್ತೆ. ನಮ್ಮ ಹತ್ರ ಇರೋ ಟ್ರೇ ಅದು ಕೇಕ್ ಮೋಲ್ಡು ತುಂಬ ದೊಡ್ಡದು, ಅದರಿಂದ ಅದನ್ನು ಯೂಸ್ ಮಾಡ್ತಾ ಇಲ್ಲ, ತಟ್ಟೆನ ತೋರಿಸ್ತಾ ಇದ್ದೀವಿ. ಹೀಗೆ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಡಿ. 5 ನಿಮಿಷ ಬಿಟ್ಮೇಲೆ ಒಂದು ಸ್ವಲ್ಪ ಆರುತ್ತೆ. ಆರದ್ಮೇಲೆ ಆವಾಗಲೇ ಗುರ್ತು ಹಾಕೊಂಬಿಡಿ. ನೀವು ಯಾವ ಥರ ಕಟ್ ಮಾಡಬೇಕು ಅಂತ ಗುರ್ತು ಹಾಕೊಂಬಿಡಿ. ಗುರ್ತು ಹಾಕೊಂಬಿಟ್ಟು ಆಮೇಲೆ ಸ್ವಲ್ಪ ಫ್ರಿಜ್ಜಲ್ಲಿ ಇಡಿ. ಅಂದರೆ ಒಂದು 5 ಮಿನಿಟ್ಸ 5 to 6 ಮಿನಿಟ್ಸ್ ಫ್ರಿಜ್ಜಲ್ಲಿ ಇದ್ದರೆ ಬೇಗ ಆರುತ್ತೆ ನಿಮಗೆ. ಬೇಗ ಆರಿದ್ಮೇಲೆ ನಿಮಗೆ ಫುಲ್ ಪೀಸ್ ಮಾಡಿ ಟೇಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ನೀವು ಹೊರಗಡೆನೇ ಇಟ್ಟರೆ ನಿಮಗೆ ಏನೂ ಇಲ್ಲ ಅಂದರೆ ಒಂದು 45 ಮಿನಿಟ್ಸ್ to 1 hour ಬೇಕಾಗುತ್ತೆ ಆರಕ್ಕೆ. ಅದು ಬಲ್ಲಿ ಈಗಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಫ್ರಿಜ್ ಇದ್ದೇ ಇದೆ ಅಲ್ವಾ, ಸರ್ವೇ ಸಾಮಾನ್ಯ ಫ್ರಿಜ್ ಅನ್ನೋದು. ಅದಕ್ಕೋಸ್ಕರ ಒಂದು 5 ಮಿನಿಟ್ಸ್ ಫ್ರಿಜ್ ಒಳಗೆ ಇಟ್ಬಿಡಿ, ಬೇಗ ಆರೋಗುತ್ತೆ. ಆವಾಗ ನೀವು ಕ್ಲೀನಾಗಿ ಕಟ್ ಮಾಡ್ಕೊಂಡ್ಬಿಡ್ಬೋದು. ಬಟ್ ಮೊದಲೇ ಮಾರ್ಕ್ ಮಾಡ್ಕೊಂಬಿಡಿ ಅಷ್ಟೆ. ವೀಕ್ಷಕರೇ, ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ಆಮೇಲೆ ಅದು ಟೇಸ್ಟ್ ಮಾಡಿ ತೋರಿಸ್ತೀವಿ. ಯು ಪೀಪಲ್ ಆಲ್ಸೋ ಕ್ಯಾನ್ ಎಂಜಾಯ್ ವರ್ಚುಯಲಿ. ಅಲ್ಲ, ಒಂದು 2 ನಿಮಿಷ ಆದಮೇಲೆ ಮಾರ್ಕ್ ಮಾಡೋದು ತೋರಿಸ್ಬಿಡೋಣ. ಮಾರ್ಕ್ ಮಾಡಿ ಸ್ಕೂಲಲ್ಲಿ ಮಾರ್ಕ್ಸ್ ಕೊಡುವಂಗೆ. ಹಾಂ, ಈಗ ಸ್ವಲ್ಪ ಆರಿದೆ. ಸೊ ಈಗ ನಾನು ಸಿಂಪಲಾಗಿ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಯಾವ ಶೇಪಲ್ಲಿ ಬೇಕೋ ಅದು ನೀವು ಕಟ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನು ವಿಶೇಷ ಅಂದರೆ, ನಿಮ್ಗೆ ಅಂಗಡಿಲಿ ಏನು ಸಿಗುತ್ತಲ್ಲ ಹಾಲ್ಕೋವಾ ಅಂತಾರಲ್ಲ, ಅದಕ್ಕೆ ಮೈದಾ ಹಾಕ್ತಾರೆ. ಮೈದಾ ಇಸ್ ನಾಟ್ ವೆರಿ ಗುಡ್ ಫಾರ್ ಹೆಲ್ತ್ ಅಲ್ವಾ. ಇದು ಹುರ್ಗಡ್ಲೆ. ಸೊ ದಿಸ್ ಇಸ್ ಮಚ್ ಬೆಟರ್. ಇದು ಲಾಟ್ ಆಫ್ ಪ್ರೋಟೀನ್ಸ್ ಇನ್ ಇಟ್. ಅಂದರೆ ಸ್ಕ್ವೇರ್ ಮಾರ್ಕಿಂಗ್ ಮಾಡ್ತಾ ಇದ್ದೀರಾ ಇವಾಗ ನೀವು? ಹೌದು. ಒಟ್ಟಲ್ಲಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀರಾ? ಸ್ಕೂಲ್ ಡೇಸ್ಗೆ ಮಾಡಿ ಆ ದಿನಗಳೇ ಚಂದ ಅಲ್ವಾ. ಆ ದಿನಗಳು ಮತ್ತೆ ಮರ್ಕಳ್ಸ್ ಇನ್ ದ ಸೆನ್ಸ್ ವಿ ಡೋಂಟ್ ಗೆಟ್ ಬ್ಯಾಕ್ ದೋಸ್ ಡೇಸ್ ಅಗೇನ್, ಅಟ್ಲೀಸ್ಟ್ ಇನ್ ಮೆಮರೀಸ್ ಇರುತ್ತೆ. ಸೊ ಇದನ್ನು ನಾನು ಒಂದು 5 ಮಿನಿಟ್ಸ್ ಫ್ರಿಜ್ಜಲ್ಲಿ ಇರ್ತೀನಿ, ಬೇಗ ತಣ್ಣಗಾಗುತ್ತೆ. ಆಮೇಲೆ ಕಟ್ ಮಾಡೋಣಂತೆ. ಓಕೆ, ಲೆಟ್ ಇಸ್ ವೈಟ್ ಫಾರ್ ಸಮ್ ಟೈಮ್. ನೋಡಿ, ಹೇಳಿದ್ನಲ್ಲ ಹಾಲ್ಕೋವಾ ಸ್ವಲ್ಪ ಆರಿದ್ಮೇಲೆ ಫ್ರಿಜ್ಜಲ್ಲಿ ಇಡಿ ಅಂತ. ನಾವೊಂದು ಆಲ್ಮೋಸ್ಟ್ 10 ಮಿನಿಟ್ಸ್ ಇಟ್ಟಿದ್ದೆ ಅಂತ ಇಟ್ಕೊಳ್ಳಿ. ಹೊರಗಡೆ ಇಟ್ಟರೆ 1 hour ಆಗುತ್ತೆ. ಇಟ್ಬಿಟ್ಟು ಕ್ಲೀನಾಗಿ ಎಲ್ಲ ಕಡೆಯೂ ಕಟ್ ಮಾಡಿದ್ದೀನಿ ನಾನು. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಪೀಸ್ಗಳು. ನೀವು ಇದನ್ನು ಇನ್ನು ಆ ಕೇಕ್ ಬಾಕ್ಸಸ್ ಅಂತ ಬರುತ್ತಲ್ಲ, ಕೇಕ್ ಮೌಲ್ಡ್ ಅಂತ ಬರುತ್ತಲ್ಲ, ಅದರೊಳಗೆ ಮಾಡಿದ್ರೆ ನಿಮ್ಗೆ ಅದು ಡೆಪ್ತ್ ಜಾಸ್ತಿ ಇರುತ್ತೆ. ಕೆಳಗಡೆ ಒಂದು ಬಟರ್ ಪೇಪರ್ ಹಾಕ್ಬಿಟ್ಟು ಮಾಡಿದ್ರೆ ಇನ್ನೂ ನೀಟಾಗಿ ಬರುತ್ತೆ. ನನ್ನ ಹತ್ರ ಕೇಕ್ ಮೌಲ್ಡು ಇರಲಿಲ್ಲ, ಬಟರ್ ಪೇಪರು ಇರಲಿಲ್ಲ, ಹಾಗಾಗಿ ತಟ್ಟೆಗೆ ಒಂದು ಸ್ವಲ್ಪ ಜಿಡ್ಡು ಸವರ್ಕೊಂಡು ಅದಕ್ಕೆ ತೆಗೆದಿದ್ದೀನಿ. ನೋಡಿ, ಸಿಂಪಲ್ ಆ್ಯಂಡ್ ಸ್ವೀಟ್, ಎಷ್ಟು ಈಸಿಯಾಗಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗಿರೋಂಥದ್ದು
ಲಾಟ್ ಆಫ್ ಪ್ರೋಟೀನ್ ಇನ್ ಇಟ್, ಯಾಕಂದ್ರೆ ಹುರ್ಗಡ್ಲೆ ಇರೋದ್ರಿಂದ. ಬನ್ರಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಒಂಚೂರು ಕೊಡಿಮಾ ಸ್ವಲ್ಪ. ಲೆಟ್ ಅಸ್ ಗೋ ಬ್ಯಾಕ್ ಟು ಸ್ಕೂಲ್ ಡೇಸ್. ತಗೊಂಡು ನೋಡಿ, ಹೊಡೆದ್ರೆ ಎಷ್ಟು ಚೆನ್ನಾಗಿ ಬಂದಿದೆ, ಗೂಡಾಗಿ ಬಂದಿದೆ. ನಾ ಹತ್ರ ಹೋಗಿ ತಿಂತೀನಿ. ಚೆನ್ನಾಗಿ ಬಂದಿದ್ಯಾ? ಫಸ್ಟ್ ಕ್ಲಾಸ್. ಯಾವುದೋ ನಾವು ಹೈಸ್ಕೂಲಲ್ಲಿ ಇದ್ದಾಗ ತಿಂತಿದ್ದು, ಸುಮಾರು ವರ್ಷ ಹಿಂದೆ ಹೋಗ್ಬಿಟ್ಟೆ. ರಿವೈಂಡಿಂಗ್ ಲೈಫ್. ಅದೇ ವೀಕ್ಷಕರೇ, ನೀವು ಇದೆಲ್ಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಲ್ಕೋವಾ ಇಲ್ಲದೆ ಹಾಲಿಲ್ಲದೆ ಮಾಡುವ ಹಾಲ್ಕೋವಾ ಇದು. ನಾ ಹೇಳಿದ್ನಲ್ಲ, ನಮ್ಗೊಂದು ಸ್ವಲ್ಪ ಸ್ವೀಟ್ ಪ್ರಿಯರು ನಾವೆಲ್ಲ. ವಿ ಆಲ್ ಹ್ಯಾವ್ ಅ ಸ್ವೀಟ್ ಟೂತ್. ಹಾಗಾಗಿ 1 ಕಪ್ ಹುರ್ಗಡ್ಲೆಗೆ 1 ಕಪ್ ಸಕ್ಕರೆ ತಗೊಂಡೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ ಇರಲಾರ್ದವರು 3/4 ಕಪ್ ತಗೊಳ್ಳಿ ಸಾಕು. ಇದು ಸ್ವಲ್ಪ ಸ್ವೀಟ್ ಆಗೇ ಇದೆ. ಸ್ವೀಟ್ ಕಡಿಮೆ ತಿನ್ನೋರಿಗೆ ಇದೇನಪ್ಪ ತುಂಬಾ ರುಚಿ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಹೆಂಗ್ ಬಂದಿದೆ, ಕ್ರಿಸ್ಪ್ ಆಗಿದೆ ನೋಡಿ, ಹೆಂಗ್ ಬರ್ತದೆ. ತುಂಬಾ ಚೆನ್ನಾಗಿದೆ. ಯಾರನ್ನ ಬಂದರೆ ಗೆಸ್ಟ್ಗಳು ಒಂದು ಸ್ವಲ್ಪ ಹೊತ್ತು ಕೂಡಿಸಿ, ಒಂದು ಹಬ್ಬದ ದಿನ, ಹುಣ್ಣಿಮೆ ದಿನ ಸಡನ್ನಾಗಿ ಯಾರನ್ನೋ ಗೆಸ್ಟ್ಗಳು ಬಂದರು, ವಿಶೇಷ ಅತಿಥಿಗಳು ಬಂದ್ರು ಅಂದರೆ ತಕ್ಷಣ ಮಾಡ್ಕೊಟ್ಬಿಡ್ಬೋದು. ಇದಕ್ಕೇನು ಪ್ರಿಪರೇಷನ್ ಏನು ಬೇಕಾಗಿಲ್ಲ ನಿಮಗೆ. ಸಿಂಪಲ್ ಅಂಡ್ ಗ್ರ್ಯಾಂಡ್ ಸ್ವೀಟ್ ಇದು. ಮತ್ತು ನಿಮಗೆ ಒಲೆ ಹಚ್ಚೋದು ಅಂತ ಹೇಳಿದ್ನಲ್ಲ, ಬರೀ ಆ ತುಪ್ಪ ಒಂದು ಕರಗಿಸ್ಕೊಳ್ಳೋಕ್ಕೋಸ್ಕರ ಮಾತ್ರ ನೀವು ಸ್ವಲ್ಪ ಗ್ಯಾಸ್ ಹಚ್ತೀರಾ. ಅದು ಒಂದು ಫ್ಯೂ ಸೆಕೆಂಡ್ಸ್, ಒಂದು 10-15 ಸೆಕೆಂಡ್ಸ್ ಆದಮೇಲೆ ತುಪ್ಪ ಕರಗೋದ್ಮೇಲೆ ಆರಾಮ್ಸೆ ಈ ಹುರ್ಗಡ್ಲೆ ಮತ್ತು ಕಾರ್ಡಮಮ್ ಪೌಡರ್ ಇದೆಯಲ್ಲ, ಅದ್ರ ಮಿಕ್ಸ್ ಎಲ್ಲ ಹಾಕಿ ಮಾಡಿಬಿಟ್ರೆ ಆಯ್ತು. ಹೇಳಿದ್ನಲ್ಲ ಹಾಕಿ ಚೆನ್ನಾಗಿದೆ ನೋಡಿ. ಹುರ್ಗಡ್ಲೆ ಪೌಡರ್ ಮಾಡಿದ್ಮೇಲೆ ಕಡಲೆ ಹಿಟ್ಟು ತಾನೆ. ಅದು ಸರಿ ಅನ್ನಿ. ತೊಗೊಳ್ಳಿ, ಇನ್ನೊಂದು ಪೀಸ್ ತಗೊಳ್ರಿ. ಇನ್ನೊಂದು ಪೀಸ್ ಸೌಟಿಂಗ್ಲೆ ಇನ್ನೊಂದು ರುಚಿ ಕುಡಿದ್ಕೊಂಡಿಕ್ರಿ. ಅದಕ್ಕೆ ಪಾಲಿಲ್ಲದ ಪಾಲ್ಕೋವಾ ಹಾಕಿರಣ. ಪಾಲಿಲ್ಲದ ಪಾಲ್ಕೋವಾ கிறிஸ்பா வந்துக்கணும். கோகாக்மிக்கு நீங்க உங்களுக்கு இஷ்டமாச்சுனாக்கா இந்த ஸ்வீட் ஆட் பண்ணிக்கோங்க. ಖಂಡಿತமா. ನಿಮಗೆ 7 ಕಪ್ಸ್ಗೆ ನೆರಿಯ ಜಿಡ್ಡೆಲ್ಲ ಉಣ್ಮಾರ್ನ. 7 ಕಪ್ಸ್ಗೆಲ್ಲ ತುಂಬ ಜಿಡ್ಡೆಲ್ಲ ಬೇಕಾಗತ್ತೆ. ಇದಕ್ಕೆ ಅಷ್ಟು ಬೇಕಾಗೋದೇ ಇಲ್ಲ, ಕಡಿಮೆ ಮತ್ತು ಬೇಗ ಆಗೋಗುತ್ತೆ ನೋಡಿ. ಗೋಕುಲಾಷ್ಟಮಿಗೆ ಈ ಸ್ವೀಟು ಆ್ಯಡ್ ಮಾಡ್ಕೋಬೋದು. ಸಿಂಪಲ್ ಆಗಿರುತ್ತೆ, ಬೇಕಾಗತ್ತೆ. ಒಂದು ಗೋಕುಲಾಷ್ಟಮಿ ಲಿಸ್ಟಲ್ಲಿ ಒಂಥರ ಹೊಸ ರುಚಿ, ಹೊಸ ಐಟಮ್ ಅಂತ ಆ್ಯಡ್ ಮಾಡ್ಕೊಳ್ಳಿ. ವೀಕ್ಷಕರೇ, ಮಾಮೂಲಿ ಹೇಳುವಂಗೆ ಇದು ಗೋಕುಲಾಷ್ಟಮಿ ಟೈಮ್ನಲ್ಲಿ ನಿಮ್ಮಲ್ಲಿ ಚಪ್ರ ಕಟ್ಟೋ ಪದ್ಧತಿ ಇದ್ದರೆ ದಯವಿಟ್ಟು ತಿಳಿಸಿ. ನಾವು ಬಂದು ಚಪ್ರ ಇದೆಲ್ಲ ವಿಡಿಯೋ ಶೂಟ್ ಮಾಡಿ ತೋರಿಸ್ತೀವಿ ನಿಮಗೆ. ಅದನ್ನು ಆಮೇಲೆ ಜನಗಳು ನೋಡಲಿ ಗೋಕುಲಾಷ್ಟಮಿ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಮತ್ತು ನಮ್ಮ ಚಾನಲ್ಗೆ ಹಿಂಗಾರ್ ಫುಡ್ಸ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಶೇರ್ ಮಾಡಿ. ಅದನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳು, ಕಾಮೆಂಟ್ಸ್ ಏನಾದ್ರು ಇದ್ರೆ ದಯವಿಟ್ಟು ತಿಳಿಸಿ. we will try to improvise our videos and whatever it is. Dayvitt. Thank you. Yes. Namaskara. Thank you. Bye bye. Good night.